ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮಂಗಳೂರಿನಲ್ಲಿ. ಮಂಗಳೂರು ವಿವಿ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್ ಇಬ್ಬರು ಭಾಗಿಯಾಗಲಿದ್ದಾರೆ. ಇನ್ನು ಭೇಟಿಯಾಗುವ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಗೌಪ್ಯವಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಹೈಕಮಾಂಡ್ ಸಂದೇಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್ ಅವರು ಮಾಹಿತಿ ಕೊಡ್ತಾರ. ಯಾಕಂದ್ರೆ ಈಗಾಗಲೇ ಇಬ್ಬರು ನಾಯಕರ ನಡುವೆ ಏನೆಲ್ಲ ಗೊಂದಲಗಳಿತ್ತು ಅದನ್ನ ಇಬ್ಬರು ನಾಯಕರು ಬಗೆಹರಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ಗೆ ಹೋದ್ರು ನಿನ್ನೆ. ಅದಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದರು. ಅಲ್ಲೂ ಕೂಡ ಮೀಟಿಂಗ್ ಆಯಿತು. ಅದಾದ ಬಳಿಕ ಇಬ್ಬರ ನಡುವೆ ಈಗ ಸಮನ್ವಯತೆ ಇದೆ. ಹೀಗಾಗಿ ಹೈಕಮಾಂಡ್ನ ನಿರ್ಧಾರ ಏನಿದೆ ಅದು ಏನು ಹಾಗಾದರೆ ಅಧಿಕಾರ ಹಂಚಿಕೆ ಆಗಬೇಕಾ ಅಥವಾ ಇನ್ನಷ್ಟು ದಿನಗಳವರೆಗೆ ಮುಂದುವರೆಸಿ ನಂತರ ಬದಲಾವಣೆ ಮಾಡಬೇಕಾ ಅಥವಾ 5 ವರ್ಷಗಳವರೆಗೆ ಪೂರ್ಣಾವಧಿಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ? ಹೈಕಮಾಂಡ್ನ ನಿರ್ಧಾರ ಏನು ಹಾಗಾದರೆ? ಈ ವಿಚಾರ ಕೆಸಿ ವೇಣುಗೋಪಾಲ್ ಅವರಿಗೆ ಸಹಜವಾಗಿ ಗೊತ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಏನು ಚಿಂತನೆ ಇಟ್ಕೊಂಡಿದೆ, ಏನು ಮಾಡಬೇಕು ಅಂತ ಇಟ್ಕೊಂಡಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕುರ್ಚಿ ವಿವಾದದ ಬಗ್ಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಲಿದ್ದಾರೆ. ಜೊತೆಗೆ ಯಾವೆಲ್ಲ ಬೆಳವಣಿಗೆಗಳಾಯಿತು ರಾಜ್ಯ ರಾಜಕಾರಣದಲ್ಲಿ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಮೀಟಿಂಗ್ ಬಗ್ಗೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆ ಮೀಟಿಂಗ್ನಲ್ಲಿ ಎಲ್ಲ ವಿವರಣೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೈಕಮಾಂಡ್ ಡಿಸಿಷನ್ ಏನು ಹಾಗಾದರೆ? ಈ ಪ್ರಶ್ನೆ ಇವತ್ತಿಗೂ ಕೂಡ ರಾಜ್ಯದ ಜನತೆಯನ್ನು ಕಾಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರವಾದರೂ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿ ಕೊಡೋ ಸಾಧ್ಯತೆ ಇದೆ. ಇನ್ನು ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬಳಿಕ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಅಂದರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕಿತ್ತಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು, ಇಬ್ಬರ ನಡುವೆ ಒಂದು ಬಣಗಳು ಕ್ರಿಯೇಟ್ ಆಯಿತು. ಇಬ್ಬರ ಬಣಗಳು ಯಾವಾಗ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು, ಆಗ ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟರು. ಮೊದಲು ನಿಮ್ಮ ನಡುವೆ ಇರುವಂತಹ ಒಂದು ಮನಸ್ತಾಪ ಏನಿದೆ ಇದನ್ನ ಮೊದಲು ಬಗೆಹರಿಸ್ಕೊಳ್ಳಿ. ಇಬ್ಬರ ನಡುವೆ ಏನು ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ ಅದನ್ನ ಇಬ್ಬರು ಮೊದಲು ಕೂತ್ಕೊಂಡು ಮಾತನಾಡಿ ಅಂತ ಇಬ್ಬರಿಗೂ ಸಲಹೆ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೂ ಕರೆ ಮಾಡಿ ಮಾತನಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ನೇರವಾಗಿ ಮಾತುಕತೆ ನಡೆಸಿದ್ರು. ಅದಾದ ಬಳಿಕ ಡಿಕೆ ಶಿ ಅವರನ್ನ ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕೃತ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಅಂತ ಕರೆದಿದ್ರು. ಅದಾದ ನಂತರ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಬಂದಿದ್ದರು. ನಾಟಿ ಕೋಳಿಯ ಊಟ ಕೂಡ ಮಾಡಿದ್ರು. ಅದಾದ ನಂತರ ಇಬ್ಬರೂ ನಾಯಕರು ನಗುನಗುತ್ತಲೇ ಮಾತನಾಡ್ತಾ ತಮ್ಮ ನಡುವೆ ಇರುವಂತಹ ಏನೆಲ್ಲ ಗೊಂದಲಗಳಿತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟರು. ಆದರೆ ಈಗ ಕೆಸಿ ವೇಣುಗೋಪಾಲ್ ಇಬ್ಬರ ನಡುವೆ ಒಂದು ಬ್ರಿಡ್ಜ್ ಆಗಿ ಏನು ಕೆಲಸ ಮಾಡಿದ್ರು, ಅದೇ ಕೆಸಿ ವೇಣುಗೋಪಾಲ್ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಭೆ ಇದೆ ಇವತ್ತು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಹೈಕಮಾಂಡ್ ಡಿಸಿಷನ್ ಏನು, ಇದೆಲ್ಲವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಏನೆಲ್ಲ ಗೊಂದಲಗಳಿತ್ತು ಅದೆಲ್ಲದಕ್ಕೂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇಬ್ಬರು ಫುಲ್ ಸ್ಟಾಪ್ ಇಟ್ಕೊಂಡಿದ್ದಾರೆ. ಈ ನಡುವೆ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಸಭೆ ನಡೆಯುತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರದ್ದು. ಹೀಗಾಗಿ ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಏನು ಅನ್ನುವಂತಹ ಪ್ರಶ್ನೆ ಈವರೆಗೂ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ. ಯಾಕಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವಾಗ ಇಬ್ಬರು ನಾಯಕರು ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕಾದಾಡ್ತಾ ಇದ್ರು, ಆಗ ಹೈಕಮಾಂಡು ತಟಸ್ಥವಾಗಿತ್ತು.